ಮಾಸ್ಟರ್ ಅಭಿ ತೆಲ್ಕರ್ ಯೂಟ್ಯೂಬರ್ ಮಾಡುವ ನಮಸ್ಕಾರಗಳು. ಇಂದಿನ ತರಗತಿಯಲ್ಲಿ ಜ್ಞಾನಪೀಠ ಪ್ರಶಸ್ತಿ ಒಟ್ಟು ಎಷ್ಟು ಜನರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ತು, ಜ್ಞಾನಪೀಠ ಪ್ರಶಸ್ತಿ ಯಾವ ವರ್ಷ ಸ್ಥಾಪನೆ ಆಯಿತು, ಈ ಪ್ರಶಸ್ತಿ ನೀಡುವವರು ಯಾರು, ಅದರ ಬಗ್ಗೆ ಇಂದಿನ ತರಗತಿಯಲ್ಲಿ ನಾವು ತಿಳಿಯೋಣಂತೆ. ಮೊದಲಿಗೆ ಜ್ಞಾನಪೀಠ ಪ್ರಶಸ್ತಿಯು ಸ್ಥಾಪನೆ ಆಗಿದ್ದು 1961ರಲ್ಲಿ. ಈ ಜ್ಞಾನಪೀಠ ಪ್ರಶಸ್ತಿ ಸ್ಥಾಪನೆ ಆಗಿದ್ದು 1961ರಲ್ಲಿ. ಈ ಪ್ರಶಸ್ತಿ ನೀಡುವರು, ಈ ಜ್ಞಾನಪೀಠ ಪ್ರಶಸ್ತಿ ನೀಡುವವರು ಯಾರು ಈ ಜ್ಞಾನಪೀಠ ಪ್ರಶಸ್ತಿ ನೀಡ್ತಾರೆ ಅಂದ್ರೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಟ್ರಸ್ಟ್. ಈ ಟ್ರಸ್ಟ್ ವತಿಯಿಂದ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡುವರು. ಹಾಗೂ ಈ ಪ್ರಶಸ್ತಿಯ ವಿಶೇಷತೆ, ಈ ಪ್ರಶಸ್ತಿ ಕಂಚಿನ ಪದಕ ಮತ್ತು 11 ಲಕ್ಷ ರೂಪಾಯಿ ಈ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡುವರು. ಒಟ್ಟು ಜ್ಞಾನಪೀಠ ಪ್ರಶಸ್ತಿ ಪಡೆದವರ ಸಂಖ್ಯೆ 8 ಜನ. ಆ 8 ಜನ ವಿವರವಾಗಿ ತಿಳಿಯೋಣಂತೆ. ಮೊದಲಿಗೆ ಕುವೆಂಪು ಅವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ದೊರೆಯಿತು. ಇವರು ಒಂದು ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂತು. ಆ ಕೃತಿನೇ ಶ್ರೀ ರಾಮಾಯಣಂ ದರ್ಶನ ಬಂತು. ಯಾವ ವರ್ಷ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂತಂದ್ರೆ 1967ರಲ್ಲಿ ಇವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ದೊರೆಯಿತು. ತದನಂತರ ದ.ರಾ ಬೇಂದ್ರೆ ಇವರಿಗೂ ಕೂಡ ಇವರ ಬರೆದ ಒಂದು ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು. ಆ ಕೃತಿನೇ 4 ತಂತಿ. ಜ್ಞಾನಪೀಠ ಪ್ರಶಸ್ತಿ ಪಡೆದ ಎರಡನೇ ವ್ಯಕ್ತಿ ದ.ರಾ ಬೇಂದ್ರೆ. ಇವರ ಬರೆದ ಕೃತಿ 4 ತಂತಿ. ಇವರಿಗೆ 1973ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ದೊರೆಯಿತು. ತದನಂತರ ಶಿವರಾಮ್ ಕಾರಂತ್ ಇವರ ಬರೆದ ಕೃತಿಗೆ ಮೂಕಜ್ಜಿಯ ಕನಸುಗಳು, ಇವರ ಬರೆದ ಕೃತಿ ಮೂಕಜ್ಜಿಯ ಕನಸುಗಳು 1977ರಲ್ಲಿ ಇವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ದೊರೆಯಿತು. ನಂತರ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಚಿಕ್ಕ ವೀರ ರಾಜೇಂದ್ರ ಇವರ ಬರೆದ ಕೃತಿ ಚಿಕ್ಕ ವೀರ ರಾಜೇಂದ್ರಗೆ ಜ್ಞಾನಪೀಠ ಪ್ರಶಸ್ತಿಯನ್ನು 1983ರಲ್ಲಿ ಇವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ದೊರೆಯಿತು. ತದನಂತರ ವಿ ಕೃ ಗೋಕಾಕ್ ಇವರ ಬರೆದ ಕೃತಿ ಭಾರತ ಸಿಂಧು ರಶ್ಮಿ ಈ ಕೃತಿಗೆ 1990ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ದೊರೆಯಿತು. ತದನಂತರ ಯು.ಆರ್. ಅನಂತಮೂರ್ತಿ ಸಮಗ್ರ ಸಾಹಿತ್ಯಕ್ಕೆ 1994ರಲ್ಲಿ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು. ತದನಂತರ ಗಿರೀಶ್ ಕಾರ್ನಾಡ್ ಸಮಗ್ರ ಸಾಹಿತ್ಯ ಕೃತಿಗೆ 1998ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು. ಚಂದ್ರಶೇಖರ್ ಕಂಬಾರ್ ಇವರಿಗೆ ಸಮಗ್ರ ಸಾಹಿತ್ಯ ಕೃತಿಗೆ 2010ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ದೊರೆಯಿತು. ಒಟ್ಟು ಜ್ಞಾನಪೀಠ ಪ್ರಶಸ್ತಿ ಪಡೆದ ಕನ್ನಡಿಗರಂದ್ರೆ 8 ಜನ. ಈ ಜ್ಞಾನಪೀಠ ಪ್ರಶಸ್ತಿ ಬಗ್ಗೆ ಈ ತರಗತಿಯಲ್ಲಿ ಚಿಕ್ಕದಾದ ಮಾಹಿತಿಯನ್ನು ತಿಳ್ಕೊಂಡಿದ್ದೀವಿ. ಥ್ಯಾಂಕ್ ಯು, ಧನ್ಯವಾದಗಳು.